ಎಕ್ಸ್ಪೆಕ್ಟೇಷನ್ ಅಂತೂ ನನಗೆ ಈ ಸಿನಿಮಾದ ಮೇಲೆ ಇದ್ದಿದ್ದು, ಈ ಟೀಮ್ ಮೇಲೆ ಇದ್ದಿದ್ದು. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಈ ಟೀಮಿಗೆ ಸೇರ್ಕೊಂಡಿದೆಯಲ್ಲ ಇಷ್ಟು ಜನ ಇಂಡಸ್ಟ್ರಿಯಲ್ಲೇ ಇರುವಂಥ ಮೋಸ್ಟ್ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ಸು ಮತ್ತು ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ಇರುವಂಥದ್ದು. ಯಾಕೆ ಅಂತಂದರೆ ಇವ್ರು ಯಾರು ಸುಲಭಕ್ಕೆ ಸಿಗೋದೇ ಇಲ್ಲ ನಮ್ಮ ಕೈಯಲ್ಲಿ. ಒಂದು ಕಡೆಯಿಂದ ಹೆಸರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇವರು ನಮಗೇನೆ ಎಷ್ಟೋ ಸಿನಿಮಾಗಳಿಗೆ ಡೇಟ್ ಇದ್ದೇನೆ ಇವ್ರು ಬಿಟ್ಟು ಬೇರೆಯವ್ರನ್ನ ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿರುತ್ತೆ ನಮಗೆ. ಆ ಥರದ್ದು ಒಬ್ಬರು ಕ್ಯಾಮ್ರಾಮನ್ನು ಅವ್ರು ಇಲ್ಲೊಬ್ಬರು ಪಕ್ಕದಲ್ಲಿದ್ದಾರೆ. ಅವರು ಕೂಡ ಮಹೇಶು, ಯಾಕಂತಂದರೆ ಈ ಸಿನಿಮಾದ ಹೀರೋ ಅಂತಂದಾಗ ನಾವು ಯೂಶಲಿ ಒಬ್ಬ ನಿರ್ದೇಶಕರನ್ನು ನಾವು ಹೇಳುವಂಥದ್ದು. ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ನಿರ್ದೇಶಕರ ಇಸಮ್ ಕಾಣಿಸ್ತಾ ಇದೆ. ಅದು ಇವ್ರಿಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು. ಆಮೇಲೆ ನಿರ್ಮಾಪಕರು ಒಳಗಡೆ ಬರ್ತಾರೆ ಗೊತ್ತಾ, ಆಗ ಆ ನಿರ್ಮಾಪಕ ಖಂಡಿತವಾಗಿಯೂ ಕೂಡ ಈ ಸಿನಿಮಾದ ಜೊತೆಯಲ್ಲಿ, ಸಿನಿಮಾದ ಮೇಲೆ, ಸಿನಿಮಾದ ಜೊತೆಯಲ್ಲಿ ಇರುವಂಥ ಒಂದು ಶಕ್ತಿ, ನಿಜವಾದ ಶಕ್ತಿ ಈ ಸಿನಿಮಾದ ನಿರ್ಮಾಪಕರು ಸೋಮಣ್ಣವರು. ಅವರು ಎಷ್ಟು ಚೆಂದ ಬರೀ ಹೂಡಿಕೆ ಮಾತ್ರ ಅಲ್ಲ, ಸಿನಿಮಾದ ಎಲ್ಲ ಅಂಗಗಳನ್ನು ಕೂಡ ತೊಡಗಿಸ್ಕೊಳ್ಳುವಂಥದ್ದು, ಪ್ರೀತಿಯಿಂದ ಇರಬೇಕು ಅಂತ ನಿರ್ಮಾಪಕರ ಜೊತೆ ಇದ್ದಾಗ ನಾನು ಎದೆ ಹೇಳ್ತಾ ಇರ್ತೇನೆ. ಒಬ್ಬ ಹೀರೋಗೆ ನಮಗೆ ನಾವು ನೆಮ್ಮದಿಯಾಗಿ ಆರಾಮ್ಸೆ ಈ ಸಿನಿಮಾ ಚೆಂದ ಆಗ್ತಾ ಇರುತ್ತಪ್ಪ ಅಂತ ಅನ್ನೋವಂಥ ನೆಮ್ಮದಿ ಅವತ್ತು ಸಿಗುತ್ತೆ. ಅದು ಒಬ್ಬ ಹೀರೋಗೆ ಸಿಗುವಂಥ ಮೊದಲನೇ ಸಕ್ಸಸ್ ಅದು ಯಾವಾಗ ಆಗ್ತದೆ ಅಂತಂದರೆ ಆ ಸಿನಿಮಾನ ಕಟ್ಟಿ ಕಾಪಾಡುವಂಥ ತಂದೆ ಸ್ಥಾನದಲ್ಲಿರುವಂಥ ನಿರ್ಮಾಪಕ. ಇವತ್ತು 3ನೇ ಸಿನಿಮಾ ಬಹಳ ಖುಷಿ ಅಂತಂದರೆ ಅವರು ನನ್ನ ಮತ್ತೆ ಅದೇನೋ ಗೊತ್ತಿಲ್ಲ, ಏನು ಕಂಡ್ರೆ ಒಂದು ಎಕ್ಸ್ಟ್ರಾ ಲವ್ ನನಗೆ ಏನೋ ಗೊತ್ತಿಲ್ಲ. ಮೊದಲಿಂದನೂ ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಎರಡು ತಂಡದ ಮೇಲೆ ನಮ್ಮಿಬ್ಬರ ಜೊತೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಶರಣ್ ಅಂತ ಕಾಮಿಡಿ ಹೀರೋ ಆಗಿ ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದೇ ಥರ ಒಂದು 200-250 ಸಿನಿಮಾ ಆದ ನಂತರ ಒಬ್ಬ ಕಾಮಿಡಿ ನಟ ಹೀರೋ ಆಗ್ತಾರೆ ಗೊತ್ತಾ, ಅದು ನಿಜವಾದ ಮ್ಯಾಟರ್. ಆ್ಯಕ್ಚುಲಿ ಅದು ನಿಜವಾದ ನಿಮ್ಮೆಲ್ಲರ ಆಶೀರ್ವಾದ. ಈ ಥರದ ತಂಡದ ಮೇಲಿದ್ದಾಗ ಮಾತ್ರ ನನ್ನ ಮತ್ತು ಚಿಕ್ಕಣ್ಣನಂತವ್ರು ಇಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಈ ಟೀಸರ್ ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದರೆ ಎಲ್ಲೂ ಕೂಡ ಯಾವ ಆಯಾಮದಲ್ಲೂ ಎಲ್ಲೂ ಈ ಸಿನಿಮಾ ಎಲ್ಲನೂ ಕೂಡ ಬಹಳ ಬಲಿಷ್ಠವಾಗಿದೆ, ರಿಚ್ ಆಗಿದೆ ಅನ್ನೋದಕ್ಕೆ ಸಿನಿಮಾದ ನಿರ್ಮಾಪಕರಿಂದ ಶೋಧ ಮಾಡ್ತೀನಿ. ನಾವು ಅದಕ್ಕಿಲ್ಲ ಚಿಕ್ಕಣ್ಣವರು ಹೀರೋ ಆದ ತಕ್ಷಣ ನಮ್ಗೆ ಯೂಸಲಿ ಹಂಗೆ ಅನಿಸುತ್ತೆ, ಒಂದಿಷ್ಟು ಫೈಟ್ಗಳು, ಒಂದಿಷ್ಟು ಸಾಂಗ್ಗಳು, ಒಂದಿಷ್ಟು ಮಾಸ್ ಡೈಲಾಗ್ಗಳು, ಖಂಡಿತವಾಗಲೂ ಒಂದು ಕಮಲ್ ನಮ್ಮದೊಂದು ಶಕ್ತಿ ಇರುತ್ತೆ. ಕಾಮಿಡಿಯನ್ ಅಂತಂದಾಗ ಅವ್ರದ್ದೇ ಅಂತ ಒಂದು ಶಕ್ತಿ ಇದೆ. ಈ ಟೀಮ್ ಇದು ಟೀಸರ್ ಶುರು ಮಾಡ್ತಿದ್ದಂಗೆ ನೋಡಿದಾಗ ಒಂದು ಮಾಸ್ ಎಂಟ್ರಿ ಇತ್ತು. ನಿಜಕ್ಕೂ ಈ ಚಿಕ್ಕಣ್ಣವ್ರು ಏನೋ ಬೇರೆ ಮಾಡ್ಲಿಕ್ಕೆ ಹೊರಟಿದಾರ ಅಂತ ನಮಗೆಲ್ಲರಿಗೂ ಅನ್ಸುತ್ತೆ. ಖಂಡಿತವಾಗ್ಲೂ ಬೇರೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆದರೆ ಅವರು ತನವನ್ನ ಬಿಟ್ಟಿಲ್ಲ ಅಂತ ಅನ್ನೋದಕ್ಕೆ ಲಾಸ್ಟಲ್ಲಿ ಆ ಎಮ್ಮೆ ಅದು ಹಸು ನೋಡ್ತಿದ್ದಂಗೆ, ಎತ್ತು ನೋಡ್ತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಅದು ಚಿಕ್ಕಣ್ಣ. ಅಂದರೆ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬೇರೆ ಏನೋ ಆಗಿರ್ತಾರೆ, ಆದರೆ ಚಿಕ್ಕಣ್ಣ ಮರ್ತೋಗಿಲ್ಲ. ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬಿಟ್ಟೋಗಿಲ್ಲ ಅಂತ ಅನ್ನುವಂಥದ್ದು ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಣ್ಣ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಅತಿ ಹೆಚ್ಚುವಾಗಿ ಸಿಗ್ತದೆ ಅಂತ ಅನ್ನೋವಂಥದ್ದು ನಂಬಿಕೆ ಈ ಟೀಸರ್ ಮುಖಾಂತರ ಸಿಕ್ಕಿರುವಂಥದ್ದು. ಒಳ್ಳೆಯದಾಗಲಿ. ನನಗೆ ಈ ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಮಾಡುವಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರೋದಕ್ಕೆ ಮತ್ತು ಈ ಒಂದು ಟೀಸರ್ ಲಾಂಚನ್ನು ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಸಿನಿಮಾ ದೊಡ್ಡ ಹಿಟ್ ಆಗೋದ್ರಲ್ಲಿ ಎಲ್ಲ ಲಕ್ಷಣಗಳು ಈ ಟೀಸರ್ ಹೇಳ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ. ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಜೋಡಿತ್ತು ಸಿನಿಮಾ ಇದು ಮೊದಲನೇ ಸಿನಿಮಾ ಆಗಿರಲಿ. ಇದು ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಬರುವಂಥ ಯಶಸ್ಸು ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ ಖಂಡಿತವಾಗ್ಲೂ ಈ ತಂಡ ಅದನ್ನು ಮಾಡುವಂಥ ಶಕ್ತಿ ಆ ಭಗವಂತ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಒಳ್ಳೆಯದಾಗಲಿ. ಜೈ ಜೋಡೆತ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಶರಣ್ ಸರ್. ದಯವಿಟ್ಟು ಇಲ್ಲೇ ಇರಬೇಕು. ಆದರೆ ಅದಕ್ಕೂ ಮೊದಲು ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡ ಸರ್ ಅವರನ್ನ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಯತ್ತ ತಾವೆಲ್ಲರೂ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ನಮಗೆ ಬಂದಿರೋದ್ರಿಂದಾಗಿ ಸರ್ ಈಗಷ್ಟೇ ಫಸ್ಟ್ ಲುಕ್ ಟೀಸರ್ ಲಾಂಚ್ ಆಗಿದೆ, ಹಾಗಾಗಿ ಒಮ್ಮೆ ಅದನ್ನ ಪ್ಲೇ ಮಾಡಬೇಕು, ಕನ್ನಡ ವರ್ಷನ್ ಒಂದು ಪ್ಲೇ ಮಾಡಿ. ಈ ಜೋಡೆತ್ತು ಸಿನಿಮಾ ಪ್ರೊಡ್ಯೂಸರ್ ಇದ್ದಾರೆ, ನಿರ್ಮಾಣ ಆರಂಭ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತು ಮುಹೂರ್ತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಮುಹೂರ್ತದ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತೇನೆ.
ಈ ಚಿತ್ರನೂ ಕೂಡ ಚೆನ್ನಾಗಿ ಮೂಡಿ ಬರಲಿ, ಜನಗಳ ಮನ್ನಣೆಯನ್ನು ಪಡೆದು ಯಶಸ್ಸು ಈ ಚಿತ್ರಕ್ಕೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಲಿಕ್ಕೆ ಬಯಸ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮಾನ್ಯ ಸಚಿವರಿಗೆ ನಮ್ಮ ಜೋಡಿತು ಚಿತ್ರತಂಡದ ಪರವಾಗಿ, ನಮ್ಮ ನಿರ್ಮಾಪಕರಾಗಿರುವಂತಹ ಕಟ್ಟಿಗೇನಹಳ್ಳಿ ಸೋಮಶೇಖರ್ ಅವರ ಪರವಾಗಿ ಒಂದು ಪ್ರೀತಿಪೂರ್ವಕ ಸನ್ಮಾನವನ್ನು ನೆರವೇರಿಸುವಂತಹ ಸಮಯ. ಇದೀಗ ಜೋಡಿತು ಚಿತ್ರತಂಡದ ಪರವಾಗಿ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮಾನ್ಯ ಕಂದಾಯ ಸಚಿವರಿಗೆ ಗೌರವ ಸಮರ್ಪಣೆಯನ್ನ ನೆರವೇರಿಸುವಂತಹ ಸಮಯ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಇದೀಗ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡ ಸರ್ ಅವರಿಗೆ ಚಿತ್ರತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ. ಫಸ್ಟ್ ಟೀಸರ್, ಅದೇ ರೀತಿಯಾಗಿ ಮುಹೂರ್ತ ಸಮಾರಂಭಕ್ಕೆ ಆಗಮಿಸಿದಂತಹ ಮಾನ್ಯ ಸಚಿವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಪರವಾಗಿ ಆತ್ಮೀಯವಾದಂತಹ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಸ್ಯಾಂಡಲ್ವುಡ್ನ ಅಧ್ಯಕ್ಷರಾದ ಶರಣ್ ಸರ್ ಅವರು ಬಂದು ಕ್ಲಾಪ್ ಮಾಡಿಕೊಟ್ಟು ಶುಭ ಹಾರೈಸಿ ಫಸ್ಟ್ ಟೀಸರ್ನ ಲಾಂಚ್ ಮಾಡಿಕೊಟ್ರು. ಅತ್ಯಂತ ಪ್ರೀತಿಯಿಂದ ಬ್ಲೆಸ್ ಮಾಡೋದ್ರು ಶರಣ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಕ್ಯಾಮ್ರಾ ಆನ್ ಮಾಡಿಕೊಟ್ಟಂಥ ಅರ್ಚಂದು ಸರ್, ಗಂಗಾಧರ್ ಸರ್, ಪ್ರತಿಯೊಬ್ಬರು ಬಂದಿದ್ದರು. ಹಲವಾರು ನಿರ್ದೇಶಕರುಗಳು, ನಿರ್ಮಾಪಕರುಗಳು, ಡಿಸ್ಟ್ರಿಬ್ಯೂಟರ್ಗಳು ಬಂದಿದ್ದರು. ಹಾಗೆ ಮಿನಿಸ್ಟರ್ ಸರ್ ಬಂದಿದ್ದರು, ಕೃಷ್ಣ ಬೈರೇಗೌಡ ಸರ್. ಅವರೆಲ್ಲರಿಗೂ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಅತ್ಯಂತ ಪ್ರೀತಿಸುವಂಥ ನನ್ನ ಮಾಧ್ಯಮದವರಿಗೆ ಎಷ್ಟು ದೂರ ಆದರೂ ಪರವಾಗಿಲ್ಲ, ಮಹೇಶ್ ಅವ್ರ ಕಾರ್ಯಕ್ರಮ, ಸುಮನ ಸರ್ ಕಾರ್ಯಕ್ರಮ ಬಂದೇ ಬರ್ತೀವಿ, ಚಿಕ್ಕಣ್ಣ ಸರ್, ಎಲ್ಲರ ಮೇಲೆ ಒಂದು ಲವ್ ಇದೆ. ಅಷ್ಟು ದೂರದಿಂದ ಬಂದು ನಮ್ಮನ್ನು ಹಾರೈಸಿ ಆಶೀರ್ವದಿಸೋಕ್ಕೆ ಎಲ್ಲ ಮಾಧ್ಯಮದವರಿಗೆ ಶತಕೋಟಿ ಧನ್ಯವಾದಗಳು. ಹಾಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನನಗೆ ಅವಕಾಶ ಕೊಟ್ಟಂಥ ಸೋಮಶೇಖರ್ ಸರ್ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಅವಕಾಶ ಕೊಡೋದು ದೊಡ್ಡದು. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ತಂದೆ ನಾವು ಚಿಕ್ಕಪ್ಪ ಯಾರು ಆಗಿದ್ರೆ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಿದ್ರೆ ನಾವು 100 ಕ್ವಶನ್ ಕೇಳ್ತಾರೆ. ನಾವು ಬರೆಯುವಂಥ ಒಂದು ವೈಟ್ ಪೇಪರ್ ಮೇಲೆ ಅದು ನಿಜ ಇರುತ್ತೋ ಸುಳ್ಳು ಇರುತ್ತೋ ಅದ್ರ ಮೇಲೆ 16 ಕೋಟಿ ಅಂತ ಹಾಕುವಂಥ ಒಬ್ಬ ನಿರ್ಮಾಪಕ ತಂದೆ ಕ್ಷಮಾನ. ಅವ್ರಿಗೆ ನಾನು ಯಾವಾಗಲೂ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿರ್ದೇಶಕರೇ ಬನ್ನಿ ನನಗೊಂದು ನಿರ್ದೇಶನ ಮಾಡಿ ಒಂದು ಜೊತೆಲೇ ಒಂದು ಕಾಂಬಿನೇಷನ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮಲ್ಲಿ ಚಿಕ್ಕಣ್ಣ ಸರ್ ಹೇಳ್ತಾ ಇರ್ಬೇಕಾದ್ರೆ ಒಂದಿನ ನನ್ನ ಕಾಲ್ ಬಂತು ಚಿಕ್ಕಣ್ಣ ಸರ್ ಕಡೆಯಿಂದ, ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಅವ್ರದ್ದು ಕತೆ, ಕೂತು ಒಂದು ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕಣ್ಣ ಸರ್ ಕರೆದು ಕತೆ ಕೇಳಿ ಸರ್ ನಿಜವಾಗ್ಲೂ ನನಗೆ ಕತೆ ಬಗ್ಗೆ ಬಹಳ ದೊಡ್ಡ ವಿಶ್ವಾಸ ಬಂತು. ಥ್ಯಾಂಕ್ ಯು ಡೈರೆಕ್ಟರ್ಗಳಾದಂಥ ಈಗಿನ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇರುವಂಥ ಹೊಸ ಆಯಾಮ ಕೊಡ್ತಾ ಇರುವಂಥ ಮಾಸ್ತಿಯವರಾಗ್ಬೋದು, ಹಾಗೆ ರಘುನಿಡಿವಲಿ ಆಗ್ಬೋದು, ರಾಜಶೇಖರ್ ಅವರು, ಇವ್ರುಗಳ ಜೊತೆ ನಾವು ಕೆಲಸ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗೆ ಮಹಾದೇವರಾಗ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್, ಎಕ್ಸಿಬಿಟ್ ಪ್ರೊಡ್ಯೂಸರ್ ಆದಂಥ ಶಿಬು ಸರ್ ಆಗ್ಬೋದು, ನಿರ್ದೇಶನ ತಂಡ, ಹಾಗೆ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ಸ್ ಆಗ್ಬೋದು, ಈ ಟೀಸರ್ ದುಡ್ದಂಥ ಪ್ರತಿಯೊಬ್ಬರು ಆಗ್ಬೋದು, ಕಟ್ಕೆನಳ್ಳಿ ಜನತೆಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಕೊನೆಯದಾಗಿ ಕೇಳ್ಕೊಳ್ಳೋದು, ಹೆಂಗೆ 3 ಸಿನಿಮಾ ಅಯೋಗ್ಯ, ಮದಗಜ, ಅಯೋಗ್ಯ 2ಗೆ ಸಪೋರ್ಟ್ ಮಾಡ್ತಾ ಆ ಸಕ್ಸಸ್ ಜರ್ನಿಲಿ ನೀವೆಲ್ಲ ನನ್ನ ಪಾಲುದಾಗಿದ್ದೀರಾ, ಕುಟುಂಬ ಆಗಿದ್ದೀರಾ. ಜೋಡೆತ್ತು ಅನ್ನೋ ಸಿನಿಮಾ ನನ್ನ 4ನೇ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದೀಗ ರಘು ನಿಡುವಳ್ಳಿ ಸರ್, ಜೋಡೆತ್ತು ನೀವು 3 ಜನ ಇದ್ದೀರಾ, ಹಾಗಾಗಿ ಡೈಲಾಗ್ ರೈಟರ್ ಆಗಿ ನಿಮ್ಮ ಮಾತು. ನಮಸ್ಕಾರ ಎಲ್ರಿಗೂ. ಮಹೇಶ್ ಅವರು ಡೈರೆಕ್ಟರ್ ನನಗೆ ತುಂಬ ಹಳೆ ಪರಿಚಯ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿದ್ದನು, ಬಟ್ ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಈ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ, ತುಂಬ ಖುಷಿ. ಚಿಕ್ಕಣ್ಣವ್ರ ಜೊತೆ ಒಂದು 6
6 ಸಿನಿಮಾ ಮಾಡಿರ್ತೀನಿ, ಬಟ್ ಅವರು ಹೀರೋ ಆದಮೇಲೆ ಮಾಡ್ತಿರುವಂಥ ಸಿನಿಮಾಗೆ ನಾನು ಬರೀತಿರೋದು ಖುಷಿ. ಈ ಕತೆ ಗ್ರಾಮ್ಯ ಆಗಿರೋದ್ರಿಂದ, ನಾನು ಹಳ್ಳಿ ಭಾಗದವನಾಗಿರೋದ್ರಿಂದ ಒಂದು ವಿಶೇಷವಾದ ಪ್ರೀತಿ ಈ ಸಿನಿಮಾ ಬಗ್ಗೆ. ನೀವು ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ಯಾವ ಫ್ಲೇವರಲ್ಲಿ ಇರ್ಬೋದು, ಎಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಇರ್ಬೋದು ಅನ್ನೋದು. ಸೊ ನನಗೆ ನನ್ನ ಬರವಣಿಗೆಗೆ ತುಂಬ ಅವಕಾಶ ಇರುವಂಥ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ಇನ್ನೂ 2 ಡೈಲಾಗ್ ರೈಟರ್ ನಮ್ಮ ಮಾಸ್ತಿ ಸರ್ ಮತ್ತು ರಾಜಶೇಖರ್ ಸರ್ ಜೊತೆ ನಾನು ಬರೀತಿರೋದು ತುಂಬ ಖುಷಿಯಾದ ವಿಚಾರ. ಒಟ್ಟಾರೆ ನನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ಅದೇ ಡೈರೆಕ್ಟರ್ ಹೇಳಿದಂಗೆ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್. ಹಣಕಾಸಿನ ವಿಚಾರಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ನಿರ್ಮಾಪಕರು. ಈ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕಣ್ಣ ಸರ್ ಜೊತೆ ನಮ್ಮದು 2ನೇ ಸಿನಿಮಾ. ಅವರು ಮೊದಲನೇ ಸಿನಿಮಾ ಉಪಾಧ್ಯಕ್ಷಗೂ ಕೆಲಸ ಮಾಡಿದ್ದೆ, ಈಗ ಜೋಡೆತ್ತಿಗೂ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಜೋಡೆತ್ತು ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ತುತ್ತು ಮುತ್ತು ಕುತ್ತುಗಳ ರೋಚಕ ಪಯಣ ನಮ್ಮ ಜೋಡೆತ್ತು. 2 ವರ್ಷ ಆಗಿರ್ಬೋದು. ನಾವು ಇಲ್ಲಿ ಬಂದಿದ್ದು ರವಿಕುಮಾರ್ ಅಂದ್ಬಿಟ್ಟು ಸೋಮಣ್ಣ ಸರ್ ಹತ್ರ ಕರ್ಕ ಬಂದಿದ್ದು. ಫಸ್ಟ್ ಡೇ ನಾವು ಕತೆ ಬೆಳಗ್ಗೆ 5 ಗಂಟೆಗೆ ಕತೆ ಹೇಳಿದ್ದು. ಅವತ್ತಿಂದ ಇವತ್ತಿನವರೆಗೂ ಆ ಸಿನಿಮಾ ದೊಡ್ಡ ಮಟ್ಟಕ್ಕೆ ತಗೋಬೇಕು ಶ್ರಮ ಇಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ಗೆ. ನಾವು ಕಂಡಂಥ ಕತೆ ಕನಸನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಿದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ಚಿಕ್ಕಣ್ಣ ಸರ್ ಮಾಡ್ತಿರೋದು ತುಂಬ ಖುಷಿ ಇದೆ. ಹಾಗೆಯೇ ಮಹೇಶ್ ಸರ್ ಡೈರೆಕ್ಷನ್ ಮಾಡ್ತಿರೋದು ಅದು ತುಂಬ ಖುಷಿ ಇದೆ. ನಿರ್ದೇಶಕರಾದ ಮಹೇಶ್ವರ ಬಗ್ಗೆ ಅವರ ಜೊತೆ ನನ್ನ 3ನೇ ಚಿತ್ರ. ಚಿಕ್ಕಣ್ಣಂತೂ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ನಮ್ಮ DOP ಸುಧಾಕರ್ ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ನನಗೊಂದು ಸಂತೋಷ. ಏನಿಗೆ ಅವ್ರ ಕ್ರಿಯೇಟಿವಿಟಿಗೆ ಕರೆಕ್ಟಾಗಿ ತುಂಬ ಒತ್ತು ಕೊಡ್ತಾರೆ. ತುಂಬ ಕೆಲಸಗಳಿಗೆ ಯಾವ ಥರ ಸೆಟ್ಗಳು ಹಾಕಬೇಕು ಏನು ಅನ್ನೋದನ್ನೆಲ್ಲ. ಅದೇ ರೀತಿ ನಮ್ಮ ಮಹೇಶ್ ಅವರು ಅಷ್ಟೇ, ಅವ್ರಿಗೆ ಸೆಟ್ಗಳಲ್ಲಿ ವರ್ಕ್ ಮಾಡೋದೆಲ್ಲ ತುಂಬ ಇಷ್ಟ. ಅಂದರೆ ಆ ರೀತಿ ಕ್ರಿಯಾತ್ಮಕವಾಗಿರುವಂಥ ಒಂದು ಸೆಟ್ಗಳನ್ನ ನಿರ್ಮಿಸೋದ್ರಲ್ಲಿ ತುಂಬ ಇದು ಕೊಡ್ತಾರೆ, ಆಸಕ್ತಿ ಕೊಡ್ತಾರೆ. ಇದರಲ್ಲಿ ನನಗೆ ಹಳ್ಳಿ ಸಂಘದ ಕಥೆ ಆಗಿರೋದ್ರಿಂದ ಸಾಕಷ್ಟು ಡಿಸ್ಕಷನ್ಗಳಾಗಿದೆ. ಇಲ್ಲಿ ಈಗ ಕೆಲಸ ಆರಂಭ ಆಗ್ತಾ ಇದೆ. ಆರಂಭವಾಗಿ ಮುಗಿದ ಮೇಲೆ ಮತ್ತೆ ಒಂದು ಸಲ ಎಲ್ಲ ಸೇರಿ ಮಾಡೋಣ. ಈ ಚಿತ್ರದ ಬಗ್ಗೆ ಒಳ್ಳೆಯದಾಗಲಿ. ಜೋಡೆತ್ತು ಈ ಸಿನಿಮಾಗೆ ನಾನು ಭಾಗಿಯಾಗಿರೋದು ತುಂಬ ಖುಷಿ ಇದೆ. ಮೊದಲನೇದು, ಈ ಸಿನಿಮಾನ ಒಂದು ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ನಮ್ಮ ನಿರ್ಮಾಪಕರು ಸೋಮಶೇಖರ್ ಅವರು ತುಂಬ ದೊಡ್ಡದಾಗಿ ಕನಸು ಮಾಡಿ, ಆ ಕನಸಿಗೆ ಅದನ್ನು ನಿಜ ಮಾಡುವಂಥ ಎಲ್ಲ ಒಳ್ಳೆ ದೊಡ್ಡ ತಂಡನ ಕಟ್ಟಬೇಕಂತ ಆ ತಂಡನ ಕಟ್ಟಿ ನಾಯಕನನ್ನು ಆಯ್ಕೆ ಮಾಡಿ ಈ ದೊಡ್ಡ ಕೆಲಸನ ಆಲ್ಮೋಸ್ಟ್ ಒಂದು ವರ್ಷದಿಂದ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಸೊ ಅದು ಇವಾಗ ಇಲ್ಲಿಂದ ಶುರುವಾಗ್ತಾ ಇದೆ ಸಿನಿಮಾ ಪ್ರಾಕ್ಟಿಕಲ್ ಆಗಿ. ಬಟ್ ಅವ್ರ ಕೆಲಸ 1 ವರ್ಷದಿಂದ ಎಲ್ಲ ತಂಡ ಕಟ್ಟಿ ಕತೆಗಾರನ ಕೂಡಿಸಿ ಡೈಲಾಗ್ಸ್ ಬರೆಸಿ ನಾವು ಹೋಗ್ಬೇಕಾದ್ರೆ ಪ್ರತಿಯೊಂದು ರೆಡಿ ಇಟ್ಟಿರುವಂಥ ಸಿನಿಮಾ ಜೋಡೆತ್ತು. ನಮಗೆ ಆಸೆ ಪಡೋದು ನಾವು ಪ್ರಯತ್ನ ಖಂಡಿತ ಮಾಡ್ತೀವಿ. ಆಲ್ ದಿ ಬೆಸ್ಟ್ ನಮ್ಮ ಈ ಒಳ್ಳೆಯ ತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್. Thank you so much. Rachana. Yeah, thank you. First I would like to thank Somasekhar sir. Somasekhar sir చాలా ప్యాషన్ ఉంది. ఎందుకంటే ఫస్ట్ టైం నేను సార్తో పనిచేస్తాను. అంతకుముందు DOP సుధాకర్ సార్ తోటి పాటేరా రాబర్ట్ డెవిల్ వర్క్ చేస్తున్నాను. సోమశేఖర్ సార్ ఏంటంటే ఫోన్లో మాట్లాడి ఫైనల్ చేయకుండా అదే పనిగా బెంగళూరు నుంచి హైదరాబాద్కి మా ఫెసిలిటీ చూడడానికే వచ్చారు. అంటే నా సినిమా ఏ ఫెసిలిటీలో వర్క్ జరుగుతుంది, నా సినిమా క్వాలిటీ వస్తుందా లేదా అని తెలుసుకోవడానికి, కన్ఫర్మ్ చేసుకోవడానికి. అంత క్లారిటీ ఉన్న ప్రొడ్యూసర్ని మీకు చాలా తక్కువ మంది అనిపిస్తుంది. ಲವ್ ಇರ್ಬೋದು, ರೇಸ್ ಇರ್ಬೋದು, ಅಂದರೆ ಎಲ್ಲ ಥರದ ಫ್ಲೇವರ್ ಇರೋಂತಹ ಒಂದು ಕತೆ ಇದು. ಸೊ ಇವಾಗ ನೀವೇನು ಈ ಟೀಸರ್ನ ನೋಡಿದ್ದೀರಾ, ಆ್ಯಕ್ಚುಲಿ ಈ ಟೀಸರ್ದ ಐಡಿಯಾ ಬಂದು ಚಿಕ್ಕವ್ರದೆ. ಈ ಟೀಸರ್ ಈ ಥರ ಮಾಡೋಣ, ಈ ಥರ ಅಂದ್ಬಿಟ್ಟು ಆ ಬೇಸ್ ಐಡಿಯಾನೇ ಚಿಕ್ಕವ್ರು ಕೊಟ್ಟಿದ್ದು. ಸೊ ಅದನ್ನು ನಾವು ನಮ್ಮ ಟೀಮೆಲ್ಲ ಕೂತ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಈ ಥರ ಮಾಡೋಣ, ಇಷ್ಟೇ ಶಾರ್ಟ್ಗಳನ್ನ ತೆಗೆಯೋಣ, ಹೀಗೆ ನಾವು ಮಾಡೋಣ, ಇದೇ ಥರ ಸೆಟ್ ಹಾಕೋಣ, ಇದೇ ಥರ ಮಾಡೋಣ, ಶೂಟ್ನ ಇದೇ ಥರ ಈ ರೀತಿಯೇ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಮಾಡಿ ಇದನ್ನು ಮಾಡಿದ್ರು. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಅದಕ್ಕೆ ಒಂದು ಬೆಂಬಲ ನಿಂತ್ಕೊಂಡು, ಅಲ್ಲ ನೀವು ಚೆನ್ನಾಗಿ ಮಾಡಿ ಅಂದರೆ
ಯಾವುದಕ್ಕೂ ಕಮ್ಮಿ ಆಗಬಾರ್ದು. ಪ್ರತಿಯೊಂದು ಒಂದೊಂದು ಫ್ರೇಮ್ ಕೂಡ ಹಾಗೆ ಇರಬೇಕು ಅನ್ನೋದು ಒಂದು ಅವರ ಆಸೆ. ಸೊ ಅದೊಂದು ನಾವು ಮಾಡಿದ್ವಿ. ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ, ನಮಗೆ ನಮ್ಮ ಟೈಟಲ್ ಟೀಸರ್ನ ಲಾಂಚ್ ಮಾಡೋದ ನಮ್ಮ ಅಧ್ಯಕ್ಷರು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಆರ್ ಚಂದ್ರು ಸರ್ಗೆ, ಹಾಗೆ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ಗೆ, ಹಾಗೆ ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ, ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಜೋಡೆತ್ತು ಇದು ಟೈಟ್ಲ್ ಕೇಳಿದ ತಕ್ಷಣ ಎಲ್ಲರೂ ಕೇಳ್ತಾರೆ ಯಾರು ಇನ್ನೊಬ್ಬರು ಅಂತ. ಖಂಡಿತ ಇನ್ನು ಸ್ವಲ್ಪ ದಿನದಲ್ಲಿ ನಿಜವಾದ ಜೋಡೆತ್ತು ಯಾರು ಅನ್ನೋದನ್ನು ರಿವೀಲ್ ಮಾಡ್ತೀವಿ. ಇದು ಮೊದಲನೇದು ಒಂದು ಟೈಟ್ಲ್ ಟೀಸರ್ನ ಲಾಂಚ್ ಮಾಡಿದ್ದು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅನ್ಕೊಂತೀವಿ. ಒಂದು ಟೈಟ್ಲ್ ಟೀಸರ್ ಅಂತಲೇ ಶೂಟ್ ಮಾಡಬೇಕು ಅಂದಾಗ ಈ ಜೋಡೆತ್ತು ಸಿನಿಮಾಗೆ ನಿಜವಾದ ಹೀರೋ ನಮ್ಮ ಸೋಮಣ್ಣ ಕಟ್ಗೆನಲ್ಲಿ ಅವರು. ಏನಕ್ಕೆ ಅಂದರೆ ಒಂದು ನಿರ್ಮಾಪಕರು ಈಗ ಗೊತ್ತಿಲ್ಲ, ಚಿಕ್ಕಣ್ಣನ ಸಿನಿಮಾ ಒಂದು ಉಪಾಧ್ಯಕ್ಷ ಆಗಿದೆ, ಅದಾದಮೇಲೆ ಯಾರೂ ಆಗಿಲ್ಲ, ಲಕ್ಷ್ಮೀಪುತ್ರ ನಡೀತಾ ಇದೆ. ಬಟ್ 3ನೇ ಸಿನಿಮಾ ನನ್ನ ಕೆರಿಯರ್ಗೆ ಇದು ಒಂದು ಬಿಗ್ ಬಜೆಟ್ ಸಿನಿಮಾ. ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಈಗ ಆಲ್ರೆಡಿ ತೆಲುಗುಯಿಂದ ಸುನೀಲ್ ಸರ್ನ ನೋಡಿದ್ವಿ ಟೀಸರಲ್ಲಿ. ಇನ್ನು ಎಲ್ಲ ಭಾಷೆಯಿಂದಲೂ ಎಲ್ಲ ನಟರುಗಳು ದೊಡ್ಡ ದೊಡ್ಡ ನಟರುಗಳನ್ನೇ ಕರ್ಕೊಂಡ್ಬಂದು ಇದರಲ್ಲಿ ಅಭಿನಯ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಇವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ದುಡ್ಡು ಎಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ, ಬಟ್ ನಮ್ಮ ಕತೆ ಏನು ಅಂದ್ಕೊಂಡಿದ್ದೀವಿ ಅದು ಆಗಬೇಕು, ಮಾಡೋದನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತಿದ್ದಾರೆ. ಇಂಥ ನಿರ್ಮಾಪಕರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಅದು ದೇವರ ಆಶೀರ್ವಾದ. ಇಂಥ ಪ್ರೊಡ್ಯೂಸರು 3ನೇ ಸಿನಿಮಾಗೆ ಸಿಕ್ಕಿದ್ರು. ಇನ್ನು ನಮ್ಮ ಮಹೇಶ್ ಅವರು, ಅವ್ರದ್ದು ಕಾಮಿಡಿ ಜಾನರು, ಮಾಸು ಕಾಮಿಡಿ 2 ಸಿನಿಮಾದಲ್ಲಿ ಅವ್ರು ಗೆದ್ದಿದ್ದಾರೆ. ಸೊ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಹಾಗೆ ನಮ್ಮ ಸುಧಾಕರ್ ಸರ್, ಇವರು ಕೆಲಸಗಳನ್ನೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ, ಜನರ ಮೆಚ್ಚುಗೆಯನ್ನು ತುಂಬ ಸಿಕ್ಕಿದೆ. ಇವ್ರ ಜೊತೆ ಕಾಮಿಡಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಕೆಲಸ ಮಾಡಿದ್ದೀನಿ. ಹೀರೋ ಮಾಡಬೇಕಾದ್ರೆ ಇದು ಮೊದಲನೇ ಚಿತ್ರ. ನಿಜವಾಗ್ಲೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳಿದ್ದಾರೆ. ಅಂತ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ಸಿಕ್ಕಿರೋದು ಇನ್ನೊಂದು ಅದೃಷ್ಟ. ಹರಿ ಸರ್ಗೆ ಅವರು ಸಿನಿಮಾ ಮಾಡಲ್ಲ ಅಂದ್ಕೊಂಡಿದ್ದೆ ನಾನು, ಅಂದರೆ ಮ್ಯೂಸಿಕ್ ಮಾಡಲ್ಲ ಅಂತ. ಸೊ ಕೇಳಿದಾಗ ಸರ್ ನೀವೇ ಮಾಡಬೇಕು ಅನ್ಸೋದು, ಮಾಡ್ತೀರಂದರೆ ದಯವಿಟ್ಟು ಬಂದರೆ ಇದು ನನ್ನ ಸಿನಿಮಾ ನಾನು ಮಾಡ್ಕೊಡ್ತೀನಿ ಅಂದಾಗ, ಸರ್ ಈಗ ನಮಗೆ ಟ್ರಂಪ್ ಕಾರ್ಡು ಥಿಯೇಟ್ರ್ ಒಳಗಡೆ ಜನ ಬರಬೇಕು ಅಂದರೆ 1-2 ಸಾಂಗ್ ಇಟ್ಕೊಟ್ಬಿಡಿ ಸರ್ ಅಂದರು. ನೀವು ಅದನ್ನೆಲ್ಲ ಸೈಡ್ಗೆ ಇಟ್ರಿ, ನಾನು 4 ಇಟ್ಕೊಡ್ತೀನಿ ಅಂದಿದ್ದಾರೆ. ಥ್ಯಾಂಕ್ ಯು ಸರ್, ಆಲ್ಬಮ್ ಇಟ್ಕೊಡ್ತೀರಿ ಅನ್ನೋ ನಂಬಿಕೆ ಇದೆ. ಇನ್ನು ನಮ್ಮ ರಾಜಶೇಖರ್ ಅವರು ಉಪಾಧ್ಯಕ್ಷಕ್ಕೂ ಅವರೇ ಡೈಲಾಗ್ ಬರೆದಿದ್ರು. ಅದರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ನಕ್ಕಿದ್ರು. ಇದರಲ್ಲಿ ನಗುನೂ ಇದೆ, ಒಂದು ಎಮೋಷ್ನಲ್ ಇದೆ. ಇದು ಒಂದು ಫ್ಯಾಮಿಲಿ ಕತೆ. ಇದು ನಾವು ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಇದು 1980 1980s ನಡೆಯೋ ಕತೆ. ಒಂದು ಹಳ್ಳಿ ಸೊಗಡಿನ ಕಥೆಗಳು ಇತ್ತೀಚೆಗೆ ಬರ್ತಿಲ್ಲ. ಹಾಗಾಗಿ ಇದು ಹಳ್ಳಿನಲ್ಲೇ ಶುರುವಾಗಿ ಒಂದು ಹಳ್ಳಿನಲ್ಲೇ ಮುಗಿಯುವಂಥ ಕತೆ. ಒಂದು 1980 ಈ ಚಿತ್ರದಲ್ಲಿ ಕರ್ಕೋಗ್ತೀವಿ. ಒಂದು ಒಳ್ಳೆ ಫ್ಯಾಮಿಲಿ ಎಮೋಷನ್, ಫ್ಯಾಮಿಲಿ ಕಾಮಿಡಿ, ಲವ್ ಎಲ್ಲವೂ ಇದೆ. ಜೊತೆಗೆ ರಘು ನಿರ್ವಲಿ ಸರ್ ಅವರು ಜೊತೆಗೆ ಡೈಲಾಗ್ ಬರ್ತಾರೆ. 3 ಜನ ಡೈಲಾಗ್ ಇಟ್ಟಿದ್ದಾರೆ. ಮತ್ತು ನಮ್ಮ ಇವತ್ತು ಏನು ನಮ್ಮ ಸೆಟ್ಟು ಫಸ್ಟ್ಗೆ ಇಷ್ಟೊಂದು ರಿಚ್ ಆಗಿಲ್ಲ ಕಾಣಿಸ್ತಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮೋಹನ್ ಬಿ ಕೆರೆ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಸರ್, ಥ್ಯಾಂಕ್ ಯು. ಬಟ್ ಎಲ್ಲದಕ್ಕೂ ಮೇಜರ್ ಆಗಿ ಬೇಕಾಗಿರೋದು ಒಂದು ಏನೇ ಖರ್ಚು ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ಕತೆ ಚೆನ್ನಾಗಿದ್ರೆ ಮಾತ್ರ ಅದಕ್ಕೆಲ್ಲ ಏನು ಬೇಕಾದ್ರೂ ಮಾಡ್ಬೋದು. ಮಹೇಶ್ ಅವರು ಮಂಡ್ಯದವರು, ಹಳ್ಳಿಯವರೇ ಆಗಿರೋದ್ರಿಂದ ಒಂದು ಅದ್ಭುತವಾದ ಒಂದು ಹಳ್ಳಿ ಕಥೆಗಳನ್ನ ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಟೀಸರು ಇಷ್ಟ ಆದರೆ ಹಂಗೆ ಎಲ್ರಿಗೂ ಶೇರ್ ಮಾಡಿ ನೋಡಿ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಇನ್ನೇನು ಮುಂದಿನ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ಜೋಡೆತ್ತು ಸಿನಿಮಾ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಫಸ್ಟು ಏನು ಹೇಳಬೇಕಂದ್ರೆ, ನಮಗಾಗಿ ಮೀಡಿಯಾ ಮಾಧ್ಯಮರು ಇಷ್ಟೊತ್ತು ಕಾದು ಕುಳಿತು ಎಲ್ಲ ರೀತಿ ಸ್ಪಂದಿಸಿದ್ದಕ್ಕಾಗಿ ತಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ಮಾತಾಡಬೇಕು ಅನಿಸುತ್ತೆ, ಯಾಕೆ ಮಾತಾಡಲ್ಲ ಅಂದರೆ ನಂದು ಒಂಥರ ವರ್ಲ್ಡ್ ಭಾಷೆಗೆ ಬಂದು ನಮ್ಮದು ವರ್ಲ್ಡು ಮಾತಾಡಬೇಕಾದಾಗ ಏನಾದರೂ ಎಡವಟ್ಟು ಮಾಡ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ಮಾತಾಡೋದಕ್ಕೆ ಭಯ ಪಡ್ತೀನಿ.
ಸೊ ಹಾಗಾಗಿ ಯಾರು ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಾರಿ ಕೇಳ್ತೀನಿ ಫಸ್ಟೇ, ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಈಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನನಗೆ ಕತೆ ಬಂದಾಗ ಮಹೇಶು ಮತ್ತು ಡೈರೆಕ್ಟ್ರು ಪ್ರಶಾಂತ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದರು, ಸ್ಟೋರಿ ಹೇಳಿದ್ರು, ಒಂದು ಲೈನ್ ಕತೆ ಹೇಳಿದ್ರು. ಕತೆ ಹೇಳಿದ ತಕ್ಷಣ ಇಷ್ಟ ಆಗಿ ನಾನು ಹಳ್ಳಿ ಸಗಡಲ್ಲಿ ಹುಟ್ಟಿರೋದ್ರಿಂದ ಹಳ್ಳಿಗೆ ತಕ್ಕಂಗೆ ಕತೆ ಇದೆ ಅಂತೇಳಿ ತಗೊಂಡಿದ್ದಾದ್ಮೇಲೆ ನಾನಾ ರೀತಿ ಹೀರೋಗಳ ಹತ್ರ ಹೋದೆ. ಎಲ್ಲ ರೀತಿ ಎಲ್ಲರಿಗೂ ಕತೆ ಹೇಳಿದ್ರೆ ಎಲ್ಲರೂ ನಾನು ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟ್ ಮುಂದೆ ಬಂದಿದ್ದು ನಮ್ಮ ಚಿಕ್ಕಣ್ಣ ಸರ್. ಸೊ ಚಿಕ್ಕಣ್ಣ ಸರ್ಗ ನನಗೆ ಇಷ್ಟೊಂದು ಸ್ಪಂದಿಸ್ತಾ ಇರೋದಕ್ಕೆ ನಾನು ಯಾವಾಗಲೂ ಚಿನ್ನುಡಿ ಸರ್, ಚಿಕ್ಕಣ್ಣ ಇವತ್ತು ಈ ಮಟ್ಟಕ್ಕೆ ಟೀಚರ್ ಆಗಬೇಕಂದ್ರೆ ಎಲ್ಲ ರೀತಿಯಲ್ಲಿ ಚಿಕ್ಕಣ್ಣನೇ. ಯಾಕಂದ್ರೆ ಇವತ್ತು ನನಗೆ ಟೆಕ್ನಿಷಿಯನ್ಸ್ ಏನಿದ್ದಾರೆ, ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಮತ್ತೆ ನಮ್ಮ ರಾವ್ನ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಸುಧಾಕರ್. ಚಿಕ್ಕಣ್ಣ ಮತ್ತೆ ಸುಧಾಕರ್ ಇವರಿಬ್ರು ಜೋಡೆತ್ತಾದ್ರೆ ಮಹೇಶ್ ಡೈರೆಕ್ಟರ್ ಅಂಡ್ ಕಥೆಗಾರ ಡೈರೆಕ್ಟರ್ ಇವರಿಬ್ರು ಒಂದ್ ಕಡೆ ಜೋಡೆತ್ತು. ಮತ್ತೆ ಈ ಕಥೆಯಲ್ಲಿ ಡೈರೆಕ್ಟ್ ರೈಟರ್ಗಳಾದಂಥ 3 ಜನ, ಮಾಸ್ತಿ ಸರ್ ಆಗಿರ್ಬೋದು, ನಮ್ಮ ಚಂದ್ರಶೇಖರ್ ಸರ್ ಆಗಿರ್ಬೋದು, ನಳವಳ್ಳಿ ಸರ್ ಆಗಿರ್ಬೋದು, ನಂದು 3ನೇ ಮೂವಿ, ಚಿಕ್ಕಣ್ಣದು 3ನೇ ಮೂವಿ, 3 ಜನ ಡೈಲಾಗ್ ರೈಟ್ಗಳಾಗಿರೋದ್ರಿಂದ 9 ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ, ನಾವೆಲ್ಲ ಪ್ರೀತಿ ನಾನು ಚೀಕು ಅಂತಲೇ ಕರೆಯೋದು. ಐ ಡೋಂಟ್ ಮೈಂಡ್ ಕಾಲಿಂಗ್ ಚೀಕು. ಬಟ್ ಒನ್ ಫಿಲಮ್ ಓಲ್ಡ್ ಇನ್ನು ಉಪಾಧ್ಯಕ್ಷ ಜೊತೆ ನೀವಾಗಲೇ 3 ಲ್ಯಾಂಗ್ವೇಜ್ಗೆ ಇವಾಗ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. 18 ಫಿಲಮ್ಸು 50 ಫಿಲಮ್ಸ್ ಆದಮೇಲೆ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾರೆ. ನೀವಾಗಲೇ ಮಲ್ಟಿ ಲಿಂಗ್ವಲ್ ಆ್ಯಕ್ಟರ್ ಆಗೋಕ್ಕೆ ತಯಾರಿ ಆಗ್ತಾ ಇದ್ದೀರಾ? ಇದು ನಮ್ಮ ನಿರ್ಮಾಪಕರದ್ದು ಪ್ಲಾನು. ನಾನು ಕನ್ನಡದವನೇ, ಕನ್ನಡ ಸಿನಿಮಾನೇ ಏನು ಮಾಡ್ತಿದ್ವಿ. ಇನ್ನೊಬ್ರು ಈಗ ಸುನೀಲ್ ಸರ್ ಇದ್ದಾರೆ, ಇನ್ನೊಬ್ರು ಕಾಮಿಡಿಯನ್ ಆ್ಯಡ್ ಆಗ್ತಾರೆ, ಸದ್ಯದಲ್ಲಿ ಹೇಳ್ತೀವಿ. ಸೊ ಹಂಗಾಗಿ 3 ಸ್ಟೇಟು 3 ಕಾಮಿಡಿಯನ್ನು, ಹಂಗಾಗಿ 3 ಭಾಷೆ ಚಿತ್ರ ಮಾಡೋಣ ಅಂತ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ದು ಪ್ಲಾನ್ ಆಗಿದೆ. ನೀವು ಎತ್ತುಗಳನ್ನ ಎದುರಿಸ್ತೀರ, ಅದು ಗೊತ್ತಾಗ್ಲಿಲ್ಲ. ಕೆಲವು ಕಡೆ ನಾನೇ ಎತ್ತುತ್ತೀನಿ, ಕೆಲವು ಕಡೆ ಅದೇ ಎತ್ತುತ್ತೆ. ಸೊ ಹಂಗಾಗಿ ಇದು ಒಂದು ಪಕ್ಕ ಜೋಡೆತ್ತು ಅಂದ್ರೆ ಏನು ಅಂತ, ಆಕ್ಚುಲಿ ಜೋಡೆತ್ತು ಅಂದ್ರೆ ಇಬ್ಬರು ಲೆಕ್ಕ. ಅದು ಇನ್ನೊಬ್ರು ಇದ್ದಾರೆ, ಅದು ಯಾರು ಅಂತ ಸದ್ಯದಲ್ಲಿ ಹೇಳ್ತೀವಿ. ನಿಜವಾದ ಜೋಡೆತ್ತುಗಳು ಯಾರು ಅಂತಾನು ಹೇಳ್ತೀವಿ. ಸೊ ಇದು ಅಷ್ಟೇ. 3 ಡೈಲಾಗ್ ರೈಟಿಂಗ್ ಬೇಕಾಗಿತ್ತ ನಿಮಗೆ? ಅದು ಸಿನಿಮಾ ಮೇಲಿರೋ ಪ್ರೀತಿ ನಮ್ಮ ತಂಡಕ್ಕೆ ಎಷ್ಟಿದೆ ಅಂತ. ಯಾಕೆಂದರೆ ಇವತ್ತು ನಾವು ಏನೇ ತಂದ್ರೂ ಫೈನಲಿ ಸ್ಕ್ರೀನಲ್ಲಿ ಏನು ನೋಡ್ತಾರೆ ಅದಷ್ಟೇ ಕಾಣಿಸೋದು. ಸೊ ಅದಕ್ಕೆ ಹೋಮ್ವರ್ಕು ಎಷ್ಟು ಚಂದ ಮಾಡ್ತೀವಿ ಅಷ್ಟು ಒಳ್ಳೆಯದು. 3 ಡೈಲಾಗ್ ರೈಟರ್ ಯಾಕೆ ಅಂದರೆ ಇದರಲ್ಲಿ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಜೊತೆಗೆ ಸ್ವಲ್ಪ ಮಾಸು ಇದೆ. ಸೊ ಹಂಗಾಗಿ ಎಲ್ಲ ಥರದ ರೈಟರ್ಗಳು ಬರೆದ್ರೆ ಚೆನ್ನಾಗಿರುತ್ತೆ ಅಂತ 3 ಜನ ಡೈಲಾಗ್ ರೈಟರ್. ಇಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು? ಹೀರೋ. ಏನಾಗಿರ್ತೀರ ಸಿನಿಮಾದಲ್ಲಿ? ಇದು ಒಂದು ಹಳ್ಳಿ ನಡೆಯುವಂಥ ಕಥೆ ಆಗಿರೋದ್ರಿಂದ ಒಂದು ಕುಟುಂಬ, ಪಕ್ಕ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಒಂದು ಹಳ್ಳಿನಲ್ಲಿ ಈಗ ಸ್ವಲ್ಪ ಒಂಚೂರು ರೈತರ ಬ್ಯಾಕ್ಡ್ರಾಪ್ ಇದೆ, ಒಂಚೂರು ಹಂಗೂ ಇಲ್ಲ ಹಿಂಗೂ ಇಲ್ಲ ಅನ್ನೋ ಥರ. ಅರ್ಧ ಕೆಲಸ ಮಾಡ್ತಾರೆ, ಅರ್ಧ ಕೆಲಸ ಮಾಡದೇ ಇರೋದು. ಆ ಥರದ್ದು ಒಂದು ಹಳ್ಳಿನಲ್ಲಿ ನಡೆಯುವಂಥ ಕ್ಯಾರೆಕ್ಟರ್. ರಿಯಲ್ ಚಾಲೆಂಜ್ ಯಾವಾಗಲೇ ಇರೋದು ಸರ್. ನಮ್ಮ ಕತೆ ನಾವು ಬರ್ಕೊಳ್ಳೋಕ್ಕೆ ಒಂದು 2-3 ವರ್ಷ ತಗೊಂಡಿರ್ತೀವಿ. ಕತೆ ಸಿಕ್ಕಿದ್ಮೇಲೆ ಒಂದು 6-8 ತಿಂಗಳು ಅದನ್ನು ನಮ್ಮ ಬ್ಲಡ್ಡನ್ನು ನಿಲ್ಲಿಸ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮದು ಅಂತ ಅನ್ಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಫ್ರೀಡಮ್ ಬೇಕಾಗುತ್ತೆ. ಫ್ರೀಡಮ್ ಇದ್ದಾಗ ಯಾವುದೇ ಕಥೆನ ಯಾವ ನಿರ್ದೇಶಕರು ಬಿಟ್ಟರು ಅದನ್ನು ಇದು ಮಾಡ್ಬೋದು. ಮೊದಲನೇದಾಗಿ ತಂಡಕ್ಕೆ ಬಂದ ತಕ್ಷಣ ಕಥೆಗಳಿದೆ, ನಿಮ್ಮೆಲ್ಲರಿಂದ ಫ್ರೀಡಮ್ ಇದೆ. ಸೊ ಕಥೆನ ಬದಲಾಯಿಸ್ಬೋದಾಗ್ಬೋದು, ಚಿತ್ರಕಥೆ ಆಗ್ಬೋದು, ವಿಷನ್ಸ್ ಆಗ್ಬೋದು, ಬರಲಿ ಅಂತ ಹೇಳಿದಾಗ ಎಲ್ಲರೂ ಸೇರ್ ಮಾಡ್ತಾರಂಥ ಸಿನಿಮಾನೇ ಜೋಡುತ್ತೆ ಸರ್. ಎಲ್ಲಿ ತನಕ ಸಪೋರ್ಟ್ ಇರ್ತಾರೋ ಅಲ್ಲಿ ತನಕ ಬಜೆಟ್ ಅನ್ನ ಕಡಿಮೆ ಬರಲ್ಲ. ನನಗ 20 ವರ್ಷ ಆಯ್ತು ಮದುವೆ ಆಗಿ. 20 ವರ್ಷದಲ್ಲಿ ನನ್ನ ಹೆಂಡತಿ ಎಲ್ಲಿ ತನಕ ಸಾಥ್ ಕೊಟ್ಟಿದಾರ ಅಲ್ಲಿ ತನಕ ಯಾವುದಕ್ಕೂ ನಾನು ಕೇಳಲೇ ಇಲ್ಲ. ಸೊ ಹಂಗಾಗಿ ನನ್ನ ಹೆಂಡತಿ ಎಲ್ಲಿ ತನಕ ಇರ್ತಾಳೆ ಅಲ್ಲಿ ತನಕ ನನ್ನ ಬಜೆಟ್ ಅನ್ನ ಬಂಧನೆ ಬರಲ್ಲ. ಪ್ರೊಡ್ಯೂಸರ್ ನೀವಾ ನಿಮ್ಮ ಹೆಂಡತಿನ ಸರ್? ನಾನಿದ್ರೆ ನನ್ನ ಹೆಂಡತಿ ಇದ್ರೆ ನಾನು. ಐಡಿಯಾ ಕೊಟ್ಟಿದ್ದೆ ಚಿಕ್ಕಣ್ಣ ಅದೆಲ್ಲ ಅಂತ. ಎಲ್ಲೋ ಒಂದ್ ಕಡೆ ನೀವೇ ಒಂಥರ ಕ್ಯಾಪ್ಟನ್ ಅಂತ ಶಿಪ್ ಆಗಿದೆ. ಮಹೇಶ್ಗೆ ಸ್ವಲ್ಪ ಸೈಡ್ ಇಳಿಸಿದ್ರೆ ಯಾವತ್ತು ಕ್ಯಾಪ್ಟನ್ ಅಂತ ಶಿಪ್ ಡೈರೆಕ್ಟ್ರೆ,
ನಮ್ಮದು ಏನಾಗಿದೆ ಅಂದರೆ ಒಂದು ಟೀಮ್ ವರ್ಕ್ ಅಂತ ಮಾಡ್ತಾ ಇದ್ದೀವಿ. ಈಗ ಒಂದು ನಾವು ಡೈಲಿ ಕೂರ್ತೀವಿ, ಎಲ್ಲರೂ ಆಫೀಸಲ್ಲಿ ಕೂರ್ತಾರೆ, ಯಾರ ಕಡೆಯಿಂದ ಒಂದು ಒಳ್ಳೆಯದು ಬಂದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರಲಿ, ಇಲ್ಲ ಕೋ ಡೈರೆಕ್ಟರ್ ಆಗಿರಲಿ, ಕ್ಯಾಮ್ರಾಮನ್ ಆಗಿರಲಿ, ಕ್ಯಾಮ್ರಾಮನ್ ಅಸಿಸ್ಟೆಂಟೇ ಆಗಿರಲಿ, ಒಂದು ಯಾವುದಾದ್ರು ಚೆನ್ನಾಗಿದೆ ಅಂದರೆ ನಮ್ಮ ಟೀಮಲ್ಲಿ ಎಲ್ರಿಗೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಒಳ್ಳೆ ಮನಸ್ಸಿದೆ. ಹಂಗಾಗಿ ಒಳ್ಳೆ ಪ್ರಾಜೆಕ್ಟ್ ಆಚೆ ಬಂದಿದೆ. ಅಲ್ಲ, ನೀವು ಯು ವಿಲ್ ಕಾಲ್ ದ ಶಾರ್ಟ್ಸ್ ಥರ ಇದೆ ಇಲ್ಲಿ. ನಾನು ಇಲ್ಲೇ ಶೂಟಿಂಗ್ ಮಾಡಿದ್ವಿ, ಸೆಟ್ ಹಾಕಿ ನೀವು ಬಂದಿದ್ರೆ ಗೊತ್ತಾಗಿರೋದು ಶೂಟಿಂಗ್ ಮಾಡಿದ್ದು ಡೈರೆಕ್ಟ್ರೇ ಅಂತ. ಇದೆಲ್ಲ ಒಂದು ಟೀಮ್ ವರ್ಕ್ ಆಗ್ತಿರೋದ್ರಿಂದ ಹಂಗಾಗಿ ಖುಷಿ ಇದೆ. ಈಗ ಇದರಲ್ಲಿ ಎಷ್ಟೋ ಸಲ ಡೈರೆಕ್ಟ್ರು ಬಂದು ನನಗೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನಾನು ಎಷ್ಟೋ ಸಲ ಯಾವುದೋ ಒಂದು ಡೈಲಾಗ್ ಚೆನ್ನಾಗಿದೆ ನೋಡ್ರಿ ಅಂದರೆ ಅವ್ರು ಆ್ಯಡ್ ಮಾಡ್ಕೋತಾರೆ. ನಮ್ಮ ಡೈಲಾಗ್ ರೈಟ್ರಿಗೂ ಸಹ ನಾನು ಒಂದು 2-3 ಡೈಲಾಗ್ ನೋಡಿ ಸರ್ ಬರೆದ್ರೆ ಚೆನ್ನಾಗಿರುತ್ತೆ ಅಂದರೆ ಅವ್ರು ಬರೀಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ನಾವು ಮಾಡೋ ಸ್ಕ್ರೀನ್ಗಳಲ್ಲಿ ಅವರು ಕೂತಿದ್ದಾರೆ, ಹರೀಶ್ ಅವರು ಗೊತ್ತಿದ್ರು. ಇದು ಫುಲ್ ಟೀಮ್. ಇಲ್ಲಿ ಯಾರು ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್ನು, ಪ್ರೊಡ್ಯೂಸರು, ಡೈರೆಕ್ಟರ್, DOP ಅಂತಿಲ್ಲ, ಪೂರ್ತಿ ಎಲ್ಲರೂ ಎಲ್ಲ ಕೆಲಸನೂ ಒಂದು ಮಾಡ್ತಾ ಇದ್ದೀವಿ. ಒಂದು ಈ ಥರದ್ದು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ನಮ್ಮ ನಂಬಿಕೆ. ನೀವು ಲಕ್ಕು, ಲೈಕ್ ನೀವು ಬೆಸ್ಟ್ ಟೆಕ್ನಿಷಿಯನ್ ಸಿಕ್ಕಿರೋದು ಈ ಫಿಲಮ್ಗೆ. ಖಂಡಿತವಾಗ್ಲೂ ಒಂದು ಅದೃಷ್ಟ. ಓಕೆ, ಬಟ್ ರೈಟರ್ ನಾನು ಕೇಳಲೇಬೇಕು. ಕೊಟ್ಟಿದ್ದೀರಾ ನೀವು? ಎಸ್, ತುಂಬ ಚೆನ್ನಾಗಿದೆ. ಅಂದರೆ ಹೊಸದೊಂದು ಹೇರ್ ಸ್ಟೈಲ್ ಸೆಟ್ ಮಾಡಿದಾಗ ಕೆಲವು ಸಲ ಚೆನ್ನಾಗಿರಲ್ಲ ಕೆಲವು ಹೀರೋಸ್ಗೆ. ಎಸ್, ಬಟ್ ಇದು ತುಂಬ ಪರ್ಫೆಕ್ಟಾಗಿ ಬಂದಿದೆ ಹೇರ್ ಸ್ಟೈಲ್. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಥ್ಯಾಂಕ್ ಯು ಸರ್. ನೀವು ಇಷ್ಟಪಡೋದೇ ನಮ್ಗೆ ಇಷ್ಟ ಸರ್. ನಮಗಿದೆ ಆತಂಕ ಇತ್ತು, ಯಾಕೆಂದರೆ ಎಲ್ಲಿ ಜನ ಇಷ್ಟಪಟ್ಟಿಲ್ಲ ಅಂದರೆ ನಾವು ಯೋಚನೆಗಳು ತಪ್ಪಾಗುತ್ತೋ ಅಂತ. ಸುಧಾಕರ್ ಅವರು ಸುಧಾಕರ್ ಸರ್ ಅವರ ಶ್ರಮ, ಇದ್ರ ಬಗ್ಗೆ ಯೋಚನೆ ಮಾಡೋಣ, ಈಗ ಹೋಗೋಣ ಅಂತ. ದೆನ್ ಎಲ್ಲರೂ ನಾನು ಎಲ್ಲ ಸಿನಿಮಾಗಳು ನೋಡ್ಕೊಂಬಂದಾಗ ನಾನು ಫಸ್ಟ್ ಮದಗಜ ಆಗ್ಬೋದು, ಯೋಗ್ಯಟ್ ಆಗ್ಬೋದು, ಏನಾದರೂ ವಿಭಿನ್ನ ಟ್ರೈ ಮಾಡ್ತೀನಿ. ಯಾಕಂದರೆ ದಟ್ ಇಸ್ ಇನ್ವಿಟೇಷನ್. ಸೊ ಅದರಿಂದ ಇದು ಹೇರ್ ಸ್ಟೈಲ್ ಬೇಕು, ಈ ಬ್ಯಾಕ್ ಡ್ರಾಪರ್ ಕತೆಗೆ ತುಂಬ ಆ್ಯಕ್ಟ್ ಆಗಿರುತ್ತೆ ಅಂತೇಳಿ ನನ್ನ ತಂಡ ಇದನ್ನೆಲ್ಲ ಡಿಸೈಡ್ ಮಾಡಿ ಒಳ್ಳೆ ಡಿಸೈನರ್ ಹತ್ರ ಡಿಸೈನ್ ಮಾಡಿಸಿದ್ದೀವಿ. ನಿಮ್ಗೆ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು. CGನೂ ಕೂಡ ತುಂಬ ಪರ್ಫೆಕ್ಟಾಗಿ ಬಂದಿದೆ ಅಂತ ಅನ್ನಿಸ್ತು. ಎಕ್ಸ್ಟ್ರಾರ್ನರಿ. ನಿಜವಾಗ್ಲೂ ಈ ಗ್ರೌಂಡಲ್ಲಿ ನಡೆದಿದೆ ಅಂತ ಟೀಸರ್ ಯಾರೂ ನಂಬಲ್ಲ. ರಿಯಲ್ ಮೌಂಟೇನ್ಗಳು ಆ್ಯಂಡ್ ಆ ಗಾಲಿ ಚಕ್ರಗಳು ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ್ದು ತುಂಬ ಶಾರ್ಪ್ ಬಿಲ್ಡಲ್ಲಿ CV ಸರ್. ಒಂದು ಹೆಸರಾಂತ ಕಂಪ್ನಿ ಅನ್ನಪೂರ್ಣೇಶ್ವರಿ, ಅಲ್ಲಿ ಕೆಲಸ ಮಾಡೋದೇ ಒಂದು ಹೆಮ್ಮೆ ಅನಿಸುತ್ತೆ. ಅಂತ ಒಂದು ವರ್ಕ್ನ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಥ್ಯಾಂಕ್ ಯು CV ಸರ್. ನಿಮ್ಮ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ CG ವರ್ಕ್. ಎಸ್. ಹರಿಕೃಷ್ಣ ಸರ್, ಸಾಂಗ್ಸ್ ಎಷ್ಟಿರುತ್ತೆ ಸರ್ ಈ ಫಿಲಮಲ್ಲಿ? ಏನಾದ್ರು ಪ್ಲಾನ್ ಮಾಡಿದ್ರಾ? ಯಾವ ಥರ ಇರುತ್ತೆ? ತುಂಬ ಎಮೋಷನಲ್ ಆಗಿರೋ ಒಂದು ಕತೆ. ಪ್ರೀತಿ ಅನ್ನೋದು ಅದಕ್ಕೆ ಒತ್ತು ಜಾಸ್ತಿ ಇರುತ್ತೆ. ನಮ್ಮ ಚಿಕ್ಕಣ್ಣವರು ಹೇಳಿದಂಗೆ ಸಿನಿಮಾ ನೋಡಿದಾಗ ಜೋಡೆತ್ತು ಏನು ಅನ್ನೋದು ಗೊತ್ತಾಗುತ್ತೆ ಇಲ್ಲ. ಸೊ ಆ ಜೋಡೆತ್ತು ಅನ್ನೋ ಪದನೇ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿರೋದು ಅಂತ ಅಂತ ಟೈಟಲ್ನ ಇಟ್ಟಿರೋದು. ಸೊ ಇಡಿಯಾಗಿ ಹಾಡುಗಳಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಇಟ್ ವಿಲ್ ಬಿ ವೆರಿ ಎಮೋಷನಲ್ ಅಂತಲೇ. ಬಟ್ ಒಂದು ಆಡಿಯನ್ಸ್ ಬೇಕಾಗಿರೋ ಒಂದು ಮಾಸ್ ಸಾಂಗ್ಸ್ ಇರ್ಬೋದು, ಅದು ಇರುತ್ತೆ. ಒತ್ತು ಕೊಡೋದು ಜಾಸ್ತಿ ಎಮೋಷನಲ್ ಸಾಂಗ್ಸ್. ಶುರುವಾದ್ಮೇಲೆ ಮಹೇಶ್ ಅವ್ರಿಗೆ ರಿಯಲ್ ಲೈಫಲ್ಲಿ ಜೋಡಿ ಸಿಕ್ಕಿದ್ರು. ಈ ಜೋಡಿ ಮುಗಿದೊಳಗೆ ನಿಮ್ಮ ಜೋಡಿ ಶೂಟಾಗಿದ್ದು ನ್ಯೂಸ್ ಕೊಡ್ತೀರಾ ಹೇಗೆ? ಹಾಂ, ಕರೆಕ್ಟು. ಅದು ನಮ್ಮ ಪ್ರೊಡ್ಯೂಸರ್ ಕಾಲ್ಗುಣ. ಅವ್ರು ಬಂದರು, ಸಿನಿಮಾ ಮಾಡೋಣ, ಮಹೇಶ್ ಅವ್ರು ಡೈರೆಕ್ಟರ್ ಹೋದ್ರು, ಅವ್ರಿಗೂ ಜೋಡಿ ಸಿಕ್ಕಿದ್ರು. ನಮ್ಮದು ಈಗ ಟೀಸರ್ಗಿಂತ ಮುಂಚೆ ಸಿಕ್ಕಿದ್ದಾರೆ. ಜೊತೆಯಾಗಿ ಜೋಡೆತ್ತು ಮುಗಿಯೋಷ್ಟರಲ್ಲಿ ನಾನು ಜೋಡಿ ಆಗಿರುತ್ತೆ. ಜೋಡಿತ್ತು ಯಾವಾಗ ಮುಗಿಯುತ್ತೆ ಅಂತ? ಸದ್ಯದಲ್ಲಿ ಮುಗಿಯುತ್ತೆ. ಈಗ ಶುರು ಮಾಡಿದ್ದೀವಿ, ಎರಡೂ ಒಟ್ಟಿಗೆ ಶುರು ಮಾಡಿದ್ದೀವಿ. ಯಾವುದೋ ವಿಘ್ನ ಇಲ್ದಂಗೆ ಆದ್ರೆ ನೀಟಾಗಿ ಆದಷ್ಟು ಬೇಗ ಮುಗಿಯುತ್ತೆ. ಅಂದರೆ ಕಾಮಿಡಿಯನ್ ಆಗಿ ನಮ್ಮ ತಂದೆನೂ ಅದೇ ಸಾಲದಲ್ಲಿ ಇದ್ದವರು. ಆದರೆ ಕಾಮಿಡಿಯನ್ ಆಗಿ ಹೀರೋ ಆಗೋದಿದೆಯಲ್ಲ ತುಂಬ ಕಷ್ಟ. ಅದರಲ್ಲಿ ಅಣ್ಣ ಆಗಿದ್ದಾರೆ. ಆಲ್ ದ ಬೆಸ್ಟ್ ಅಣ್ಣ, ಒಳ್ಳೆದಾಗಿ ತುಂಬ ಚೆನ್ನಾಗಿದೆ. ಪೋಸ್ಟರ್ಸ್ ಎಲ್ಲ ನೋಡ್ತಿದ್ದೆ. ನಾನು ರೀಸೆಂಟಾಗಿ ನಮ್ಮ ಮೀಡಿಯಾ ಟೀಮ್ನೆಲ್ಲ ಮೀಟ್ ಮಾಡಿದಾಗ ಶಾರ್ಟ್ಸ್ ತೋರಿಸ್ತಿದ್ರು. ನಾನು ಅಂದರೆ ಸಕ್ಕತ್ತಾಗಿ ಕಾಣಿಸ್ತಾರೆ ಅಣ್ಣ, ಅದೊಂದು ಚೇಂಜಸ್ ಏನೋ ಒಂಥರ. ಅಂದರೆ ಇವತ್ತು ಇಂಡಸ್ಟ್ರೀಲಿ ನಮಗೇನೋ ಬೇರೆ ಬೇಕು ಅಂತ ಹೇಳ್ತಾರೆ. ನಮ್ಮಂಥ ಹೊಸೊಬ್ರನ್ನ ತುಂಬ ಚಿಕ್ಕ ಹುಡುಗ ನಾನು, ಆದರೆ ಮುಂದಿನ ಸ್ಕೂಲಲ್ಲಿ
ನಮ್ದೇನೋ ಒಂದು ಚಿತ್ರ ಬಂದಾಗ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು. ಇಂಡಸ್ಟ್ರಿ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ತಂದೆ 2 ಜೊತೆ ಆ್ಯಕ್ಟ್ ಮಾಡ್ತಾ ಇದ್ರು ಅಂತ. ನಾನು ಅಣ್ಣನ ಪುಗುರು ಸಿನಿಮಾಲಿ ಜೊತೆಗೆ ನಾವೆಲ್ಲ ಟ್ರಾವೆಲ್ ಮಾಡಿದ್ದು, ಹೋಗಿ ಹೈದ್ರಾಬಾದಲ್ಲಿ ಶೂಟಿಂಗ್ ಮಾಡ್ಕೊಂಡ್ಬಂದಿದ್ದು. ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೆಯದಾಗಿ. ಮಹೇಶ್ ಅಣ್ಣಂಗೆ ಆಲ್ ದಿ ಬೆಸ್ಟ್. ಆಲ್ರೆಡಿ ಸಕ್ಸಸ್ ಕೊಟ್ಟಿದ್ದಾರೆ ಮಹೇಶ್ ಅಣ್ಣ, ಹೇಳೋದೇ ಬೇಕಾಗಿಲ್ಲ, ಒಳ್ಳೆ ಸಿನಿಮಾ ಬಂದೇ ಬರುತ್ತೆ ಅಣ್ಣ. ನಿರ್ಮಾಪಕರಿಗೆ ಯಾವತ್ತೂ ಇವತ್ತೇನಾದರೂ ನಾವೆಲ್ಲ ಉಳಿದಿದ್ದೀವಿ ಅಂತ ಹೇಳಿದ್ರೆ ನಿಮ್ಮಿಂದಾನೆ, ನೀವೆಲ್ಲರೂ ಆಶೀರ್ವಾದ ಅಂತ. ಒಳ್ಳೆಯದಾಗಲಿ ನಾವು ಆಲ್ ದಿ ಬೆಸ್ಟ್. ಈ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಕ್ಷಕ್ ಅವರೇ. ಇದೀಗ ಒಂದು ಗ್ರೂಪ್. ಥ್ಯಾಂಕ್ ಯು ಅಂಜಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ